ವಿಡಿಯೋ ಪಟ ಹೇಳುವುದು ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯ ಅಭಿವೃದ್ಧಿಯನ್ನು ಕುಂಠಿತ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ಹೆಣ್ಣು ಮಕ್ಕಳ ಕನಸನ್ನು ಭಗ್ನಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ಮೀಸಲಾತಿಯ ಗರ್ಭಪಾತ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲದ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ವಾದ್ರಾಗೆ, ಸೋನಿಯಾ ಗಾಂಧಿಗೆ, ಮಮತಾ ಬ್ಯಾನರ್ಜಿಗೆ, ಮಲ್ಲಿಕಾರ್ಜುನ್ ಖರ್ಗೆಗೆ, ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಹೆಣ್ಣು ಮಕ್ಕಳ ಏಳಿಗೆ ಸಹಿಸದ ಕಾಂಗ್ರೆಸ್ ಪಕ್ಷಕ್ಕೆ, ಹೆಣ್ಣಿನ ಸ್ವಾತಂತ್ರ್ಯ ಹರಣ ಮಾಡುತ್ತಿರುವ ಮಹಿಳೆಯರ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷಕ್ಕೆ, ಸ್ತ್ರೀ ವಿರೋಧಿ ಸೋನಿಯಾ ಗಾಂಧಿಗೆ, ರಾಹುಲ್ ಏನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಹಿಳೆಯರು ಸಶಕ್ತರಾಗಬೇಕು, ಸಬಲೀಕರಣರಾಗಬೇಕು ಎಂಬ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಬಲೀಕರಣರಾಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವಾಗಿ ಮಹಿಳೆಯರಿಗೆ ಏನು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಂಸತ್ನಲ್ಲಿ ಮುಂದಾಗ್ತಾರೆ. ಒಂದು ದೃಢವಾದ ಸಂಕಲ್ಪದ ಒಂದು ಹೆಜ್ಜೆಯನ್ನು ಇಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೇನಿದೆ ಇದನ್ನು ಸೋಲಿಸ್ತಾರೆ. ಇದು ನಿಜಕ್ಕೂ ಒಂದು ಮೀಸಲಾತಿಯ ಒಂದು ಮಸೂದೆಯ ಸೋಲಲ್ಲ, ಇದು ಇಡೀ ದೇಶದ ಒಂದು ಮಹಿಳೆಯರ ಸೋಲು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಪರಿವರ್ತನೆ ಮಾಡ್ಕೊಂಡಿದೆ, ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಮಹಿಳೆಯರನ್ನ ಬಳಸ್ಕೊಂಡಿದ್ದಾರೆ. ಮಹಿಳೆಯರನ್ನ ಇಷ್ಟು ಒಂದು ದೀರ್ಘಕಾಲದಲ್ಲಿ ಅಧಿಕಾರ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಕೊಂಡು ಬಂದಿದೆ. ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ, ಮಹಿಳೆಗೆ ಪ್ರಾಧಾನ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿ ಕೇವಲ ಮಾತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಮಹಿಳೆಗೆ ರಾಜಕೀಯವಾಗಿ ಒಂದು ಸಬಲೀಕರಣ ಆಗಬೇಕು, ಅವರು ಕೂಡ ರಾಜಕೀಯದಲ್ಲಿ ಒಂದು ದೇಶದ ಅಭಿವೃದ್ಧಿಯತ್ತ ಒಂದು ಸಮಗ್ರ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಮಹಿಳೆಯರಿಗೋಸ್ಕರ ಈ ಒಂದು 33% ಮೀಸಲಾತಿಯನ್ನು ತರ್ತಾರೆ. ಅದನ್ನ ಈ ಒಂದು ಕಾಂಗ್ರೆಸ್ ಏನಿದೆ ಒಕ್ಕೂಟದ ಪಕ್ಷ ಇದನ್ನ ಸೋಲಿಸ್ತಾರೆ. ಇಲ್ಲೇ ಎದ್ದು ಕಾಣ್ತದೆ ಕಾಂಗ್ರೆಸ್ ಪಕ್ಷದ ಒಂದು ಅಸಲಿ ಮುಖ ಏನಂತ ಹೇಳಿ ಈ ಇಡೀ ದೇಶದ ಮಹಿಳೆಯರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದೇಶದ ಮಹಿಳೆಯರು ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳೇನಿದ್ದಾರೆ ನರೇಂದ್ರ ಮೋದಿಜಿಯವರು ಈ ಮಸೂದೆಯನ್ನ ಜಾರಿಗೊಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲ ಮಹಿಳೆಯರಿಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮೀಸಲಾತಿ ವಿಚಾರದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಏನಿತ್ತು 2026 ಇದನ್ನ ಒಂದು ಫೇಲ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಅವರ ನಿಜವಾದ ಮನಸ್ಥಿತಿ ಏನಿದೆ ಅನ್ನೋದನ್ನ ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ ಆಗಿರಲಿ, ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರೇ ಆಗಿರಲಿ, ಡಿಲಿಮಿಟೇಷನ್ ವಿಚಾರನ್ನ ಮಾತಾಡ್ತಾರೆ. ಯಾಕೆಂದರೆ 1971ರಲ್ಲಿ 543 ಸೀಟು ಅಂತೇಳಿ ಒಂದು ಡಿಲಿಮಿಟೇಷನ್ ಒಂದಾಗಿತ್ತು. ಆವಾಗ ಜನಸಂಖ್ಯೆ ಇದ್ದದ್ದು 55 ಕೋಟಿ, ಇವತ್ತು 140 ಕೋಟಿ ಜನಸಂಖ್ಯೆ ಇದೆ. ಆದರೂ ಕೂಡ ಡಿಲಿಮಿಟೇಷನ್ನ ವಿರೋಧ ಮಾಡ್ತಿರ್ತಕ್ಕಂಥದ್ದು, ಡಿಲಿಮಿಟೇಷನ್ ಹೆಸರಿನಲ್ಲಿ ಮಹಿಳಾ ಬಿಲ್ ಏನಿದೆ ಅದನ್ನು ವಿರೋಧ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ನಡೆ ಏನಿದೆ, ಅದರ ನರಿಮುಖ ಏನಿದೆ, ಅದರ ಅನಾವರಣ ಆಗಿದೆ. ಇದಕ್ಕೆ ತಕ್ಕಂಥ ಉತ್ತರವನ್ನು ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಇಡೀ ಮಹಿಳಾ ಕುಲ ಏನಿದೆ 50% ಶೇಕಡ 140 ಕೋಟಿನಲ್ಲಿ 50% ಮಹಿಳೆಯರು ಏನಿದ್ದಾರೆ ಅವರು ತತ್ಕ್ಷಣಕ್ಕೆ ಅವರು ಸೂಕ್ತ ಒಂದು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ.